ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 97ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ ನೆನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನೀವು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ UI ಸಿನಿಮಾಗೋಸ್ಕರ ಪ್ರತಿಯೊಬ್ಬರೂ ಕಾಯ್ತಾ ಇದ್ದೀರಾ. ನನ್ನ ಮಗಂದು ಯಾವಾಗ 20ನೇ ತಾರೀಕು ಬರುತ್ತೋ ಥಿಯೇಟರಲ್ಲಿ ಸಿನಿಮಾನ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದೀರಾ. ಎಸ್, ಸಿನಿಮಾದ ಸೆನ್ಸರ್ ಮುಗಿದಿದೆ ಆ್ಯಂಡ್ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 ಗಂಟೆ 10 ನಿಮಿಷ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಸಿನಿಮಾದ ಸರ್ಟಿಫಿಕೇಟಲ್ಲಿ UA ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಿಲ್ ನಾವು ಯಾವುದೇ ಒಂದು ಗಟ್ಟಿಯಾದ ಪ್ರಮೋಷನ್ ಮಾಡದೇ ಇರೋ ಕಾರಣದಿಂದ ಸಾಕಷ್ಟು ಜನರಿಗೆ ಡಿಸೆಂಬರ್ 20ನೇ ತಾರೀಕು ಬರ್ತಾ ಇದೆ ಸಿನಿಮಾ ಅಂತ ಗೊತ್ತೇ ಇಲ್ಲ. ಜಸ್ಟ್ ನಾನು ನಿಮಗೆ ಹೇಳೋದೇನೆಂದರೆ, ಅಟ್ಲೀಸ್ಟ್ ಈ ವಿಡಿಯೋ ಆದ್ರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಓಕೆ ಈ ಸಿನಿಮಾ ಬರ್ತಾ ಇದೆ ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಆ್ಯಂಡ್ ನಿನ್ನೆ ಅಮೀರ್ ಖಾನ್ ಅವರು ಬಂದ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದಾರೆ. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಉಪೇಂದ್ರ ಅಂತಲೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅದ್ರ ಜೊತೆಗೆ ವಾರ್ನರ್ ವಿಡಿಯೋನ ನೋಡಿದ್ದೀನಿ, ಅಂದರೆ ಆ ಟ್ರೈಲರ್ನ ನೋಡಿದ್ದೀನಿ. ಇಟ್ಸ್ ಎ ಮೈಂಡ್ ಬ್ಲೋಯಿಂಗ್ ಟ್ರೈಲರ್ ಅಂತ ಉಪೇಂದ್ರ ಸರ್ ಅವ್ರನ್ನ ಅಪ್ರಿಷಿಯೇಟ್ ಸಹ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ನಾರ್ತಲ್ಲಿ ಸಹ ಸಿನಿಮಾನ ಇಷ್ಟಪಡಲಿ ಆ್ಯಂಡ್ ಒಂದು ಒಳ್ಳೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ, ಒಂದು ಒಳ್ಳೆಯ ಸಕ್ಸಸ್ ಸಿಗಲಿ ಅಂತ ಆ ವಿಡಿಯೋದಲ್ಲಿ ಇಷ್ಟು ಮಾತ್ರ ಮಾತಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಮೋಷನಲ್ ಕಂಟೆಂಟ್ಸ್ ಬಿಡ್ತಾರಾ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಅಂತೂ ಖಂಡಿತವಾಗ್ಲೂ ಇಲ್ಲ. ಸೊ ರೂಮರ್ಸ್ ಪ್ರಕಾರ, ಬಸ್ ಪ್ರಕಾರ ಒಂದು ಚೀಪ್ ಸಾಂಗ್ ಅಂತೂ ರಿಲೀಸ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಕೇಳಿ ಬರ್ತಾ ಇದೆ ಅಷ್ಟೇ. ಅದು ಬಿಡ್ತಾರಾ ಬಿಡಲ್ವಾ ಗೊತ್ತಿಲ್ಲ, ಬಟ್ ರೂಮರ್ಸ್ ಪ್ರಕಾರ, ಆದರೆ ಬಸ್ ಪ್ರಕಾರ ರಿಲೀಸ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಮಾತಾಡ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಒಂಬಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರಭಾಸ್ ಸರ್ ಅವರು 3 ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅಂತ ರೀಸೆಂಟ್ಲಿ ಒಂದು ಅಪ್ಡೇಟ್ ಅನ್ನೋದನ್ನು ಮಾಡಿದರು. 2026 ಒಂದು ಸಿನಿಮಾ ಬರ್ತಿದೆ, 27 ಆ್ಯಂಡ್ ಅದ್ರ ಜೊತೆಗೆ 28 3 ಸಿನಿಮಾಗಳನ್ನ ಮಾಡ್ತಿದ್ದೀವಿ, ಕೊಲಾಬ್ರೇಷನ್ ಮಾಡ್ತಿದ್ದೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದರು. ಆ್ಯಂಡ್ ಇವಾಗ ಇರುವ ಮಾಹಿತಿಯ ಪ್ರಕಾರ ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಅವರು ರೀಸೆಂಟ್ಲಿ ಪ್ರಭಾಸ್ ಸರ್ ಅವರಿಗೆ ಒಂದು ಸ್ಟೋರಿನ ನರೇಟ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಮೇ ಬಿ ಇವರೇನಾದರೂ ಕೊಲಾಬ್ರೇಷನ್ ಆಗಿ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನಲ್ಲಿ ಪ್ರಭಾಸ್ ಸರ್ ಅವರ ಮತ್ತೊಂದು ಸಿನಿಮಾ ಬರಬಹುದಾ, ಈ 3 ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಬರಬಹುದಾ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕಿರುವ ಮಾಹಿತಿ ಜಸ್ಟ್ ಸಿನಿಮಾದ ಸ್ಟೋರಿನ ಬಂದ್ಬಿಟ್ಟು ನರೇಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದು ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಇನ್ನೂ ಗಟ್ಟಿಯಾದಂಥ ಒಂದು ಬಜ್ಜು ಅಥವಾ ಏನಾದರೂ ಒಂದು ಅಪ್ಡೇಟ್ ಬಂದರೆ ಖಂಡಿತ ಮಾತಾಡುವಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ರೀಸೆಂಟ್ಲಿ ಅನೌನ್ಸ್ಮೆಂಟ್ ಮಾಡಿದಂತಹ ಸತೀಶ್ ಆ್ಯಂಡ್ ರಚಿತಾ ರಾಮ್ ಮೇಡಮ್ ಅವರು ಮಾಡ್ತಿರುವ ಅಯೋಗ್ಯ 2 ಸಿನಿಮಾದಿಂದ ಫಸ್ಟ್ ಲುಕ್ನ ರಿವೀಲ್ ಮಾಡಿದ್ದಾರೆ. ನಿನ್ನೆ ಬಂದ್ಬಿಟ್ಟು ಫಸ್ಟ್ ಲುಕ್ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಒಂದು ಕುರಿಮರಿನ ಇಟ್ಕೊಂಡು ರಚಿತಾ ರಾಮ್ ಮೇಡಮ್ ಅವರು ಹಿಂದೆ ಕೂತ್ಕೊಂಡಿದ್ದಾರೆ. ನಮ್ಮ ಸತೀಶ್ ಅಣ್ಣ ಅವರು ಬಂದ್ಬಿಟ್ಟು ಜಾವ ಬೈಕಲ್ಲಿ ಓಡಿಸ್ಕೊಂಡು ಒಂದು ಸ್ಮೈಲ್ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇರಲಿ, ಸಿನಿಮಾದ ಶೂಟಿಂಗು ಇವತ್ತಿಂದ ಶುರು ಆಗ್ತಾ ಇದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಸಿನಿಮಾ ನೆಕ್ಸ್ಟ್ ಇಯರ್ ನಾವು ಆಗಸ್ಟ್ ಆರ್ ಸೆಪ್ಟೆಂಬರ್ ಆ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಚೂಮಂತರ್ ನಮ್ಮ ಚರಣ್ ಸರ್ ಅವರ ನಾಯಕ ನಟನಾಗಿ ಮಾಡಿರುವ ಚೂಮಂತರ್ ಸಿನಿಮಾದಿಂದ ಒಂದು ಟೀಸರ್ನ ರಿಲೀಸ್ ಮಾಡಿ ಅದರಲ್ಲಿ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 2025 ಜನವರಿ 10ನೇ ತಾರೀಕು ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಮ್ಮ KF ಇಂಡಸ್ಟ್ರಿಯಲ್ಲಿ ಸುಮಾರು ದಿನಗಳೇ ಆಗೋಗಿತ್ತು ಅಲ್ವಾ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಹರಾರ್ ಮೂವೀಸ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸುಮಾರು ಜನರು ಈ ರೀತಿಯ ಒಂದು ಜಾನರಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಸಾಕಷ್ಟು ಜನಗಳಿಂದ ಕಾಯ್ತಾ ಇದ್ರು. ಆ್ಯಂಡ್ ನಿಮಗೆಲ್ಲ ಒಂದು ಹರಾರ್ ಮೂವಿ ಸಿಗ್ತಾ ಇದೆ. ಜನವರಿ 10ನೇ ತಾರೀಕು 2025 ಚರಣ್ ಸರ್ ಅವರ ನಾಯಕ ನಟನಾಗಿ ಮಾಡಿರುವ ಒಂದು ಸಿನಿಮಾ ಬರ್ತಿದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ರುದ್ರಗರುಡ ಪುರಾಣ ಆ್ಯಂಡ್ ಅದ್ರ ಜೊತೆಗೆ ರಾಯಲ್ ಈ 2 ಸಿನಿಮಾಗಳ ರಿಲೀಸಿಂಗ್ ಡೇಟ್ನ ಸಹ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಿನ್ನೆ ಬಂದ್ಬಿಟ್ಟು. ಆ್ಯಂಡ್ ಇನ್ನು ರುದ್ರಗರುಡ ಪುರಾಣ ವಿಷಯಕ್ಕೆ ಬಂದರೆ 2025 ಜನವರಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಇನ್ನು ರಾಯಲ್ ವಿಷಯಕ್ಕೆ ಬಂದರೆ ಸೇಮ್ ಈ ಸಿನಿಮಾ ಸಹ ಅದೇ ಡೇಟ್ಗೆ ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ ಈ 2 ಸಿನಿಮಾಗಳ ಬಗ್ಗೆ ಏನಾದರೂ ಒಂದು ಟೀಸರು, ಟ್ರೈಲರು, ಏನಾದರೂ ಒಂದು ಸಾಂಗ್ಸ್ ಏನಾದರೂ ಬಂದರೆ ಖಂಡಿತ ಅವತ್ತಿನ ದಿನ ಡೀಪಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಇನ್ನು ಮ್ಯಾಕ್ಸ್ ವಿಷಯಕ್ಕೆ ಬಂದರೆ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಒಂದು ಟ್ರೈಲರು ಅಥವಾ ಏನಾದರೂ ಒಂದು ಅಫಿಷಿಯಲಿ ಅಪ್ಡೇಟ್ ಬಂದರೆ ಖಂಡಿತ ಮಾತಾಡುವ ಅದ್ರ ಬಗ್ಗೆ ಅಂತ ಹೇಳ್ತಾ, ಸೊ ಇವಾಗ ಸದ್ಯಕ್ಕೆ ಯಾವುದೇ ಒಂದು ಅಫಿಷಿಯಲಿ ಅಪ್ಡೇಟ್ ಬರ್ತಾ ಇಲ್ಲ. ಸುಮ್ಮನೆ ನಾನು ಏನೋ ಹೇಳ್ಬಿಡೋದು ನಿಮ್ಮನ್ನ ಮಿಸ್ಲೀಡ್ ಮಾಡೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಅಪ್ಡೇಟು ಇಲ್ಲಿ ಕವರ್ ಅಪ್ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಅಪ್ಡೇಟಲ್ಲಿ ಏನಾದರೂ ಅಫಿಷಿಯಲಿ ಅಪ್ಡೇಟ್ ಬಂದರೆ ಮಾತಾಡುವ ಅಂತ ಹೇಳ್ತಾ, ಮುಗಿಸ್ತದೆ. ಅಪ್ಪ ಮಾಡೋದು ಚೆನ್ನಾಗಿ ನೋಡ್ಕೊಳ್ಳಿ.